ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ದಿನಕ್ಕೊಂದು ತಿರುವು ಪಡಿತಾ ಇದೆ. ಇನ್ನೇನು ಸಿದ್ಧಾರ್ಥ್ಗೆ ಜಯ ಸಿಗುತ್ತೆ ಅನ್ನುವಷ್ಟರಲ್ಲಿ ಈ ಚಂದ್ರಿಕಾ ಏನಾದ್ರೂ ಒಂದು ಪ್ಲಾನ್ ಮಾಡಿ ಅದನ್ನ ಉಲ್ಟಾ ಮಾಡಿರ್ತಾಳೆ. ನಿಮಗೆಲ್ಲ ಈಗಾಗಲೇ ಗೊತ್ತಿರುವ ಹಾಗೆ ಗರುಡ ಸಿದ್ಧಾರ್ಥನ ಕಿಡ್ನಾಪ್ ಮಾಡಿ ಕಾಡಿಗೆ ಎಳೆದುಕೊಂಡು ಹೋಗಿದ್ದಾನೆ. ಇನ್ನು ಗರುಡ ಸಿದ್ಧಾರ್ಥ್ಗೆ ಶೂಟ್ ಮಾಡಲು ಮುಂದಾದಾಗ ಸಿದ್ಧಾರ್ಥ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾನೆ. ಆದ್ರೆ ಗರುಡ ಸಿದ್ಧಾರ್ಥ್ ತಲೆಗೆ ಬಲವಾಗಿ ಹೊಡೆಯುತ್ತಾನೆ. ಹೊಡೆದ ರಭಸಕ್ಕೆ ಸಿದ್ಧಾರ್ಥ್ ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳ್ತಾನೆ. ಇನ್ನು ಮನೆಯಲ್ಲಿ ಸಿದ್ಧಾರ್ಥ್ ತಂದೆ ಪೂರ್ಣಚಂದ್ರ ಸನ್ನಿಧಿ ಹತ್ರ ಒಂದು ಸೀಕ್ರೆಟ್ ವಿಚಾರವನ್ನ ಬಿಚ್ಚಿಡ್ತಾರೆ. ಚಂದ್ರಿಕಾ ಗಂಡನನ್ನೇ ಕೊಲೆ ಮಾಡಿದಾಳೆ. ಹೀಗಿರುವಾಗ ಸಿದ್ಧಾರ್ಥನ್ನ ಚಂದ್ರಿಕಾ ಬಿಡ್ತಾಳ ಅಂತ ಪೂರ್ಣಚಂದ್ರ ಹೇಳ್ತಾರೆ. ಆಗ ಸನ್ನಿಧಿ ಮಾವನಿಗೆ ಧೈರ್ಯ ತುಂಬಿ ಸಿದ್ದುಗೆ ಏನೂ ಆಗೋದಿಲ್ಲ, ಇವತ್ತು ಬರದೇ ಇರ್ಬೋದು, ಆದ್ರೆ ನಾಳೆ ದಿನ ಬಂದೇ ಬರ್ತಾರೆ, ಮಗ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಇಟ್ಟುಕೊಳ್ಳಿ. ಆ ಚಂದ್ರಿಕಾಳ ಮುಖವಾಡ ನಾನು ಕಳಚುತ್ತೇನೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಸಿದ್ದುನ ಕರ್ಕೊಂಡು ಬಂದೇ ಬರ್ತೇನೆ. ಆದ್ರೆ ಮುಂದೆ ಏನು ಅನಾಹುತ ಆಗುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ನೀವು ಧೈರ್ಯದಿಂದ ಇರಬೇಕು, ಮುಂದೇನಾಗುತ್ತೋ ಅದನ್ನ ನೀವು ಫೇಸ್ ಮಾಡಬೇಕು ಅಂತ ಮಾವನಿಗೆ ಹೇಳ್ತಾಳೆ ಸನ್ನಿಧಿ. ಇನ್ನು ನನಗೆ ಜಯ ಸಿಗಲಿ ಅಂತ ಆಶೀರ್ವಾದ ಮಾಡಿ ನಿಮ್ಮ ಮಗನನ್ನ ನಾನು ಕರೆದುಕೊಂಡು ಬಂದೇ ಬರ್ತೀನಿ ಅಂತ ಸಿದ್ದು ಇರೋ ಕಾಡಿಗೆ ಹೊರಡುತ್ತಾಳೆ ಸನ್ನಿಧಿ. ಆದ್ರೆ ಅಲ್ಲಿ ಸಿದ್ಧಾರ್ಥನ ಸೇವ್ ಮಾಡಕ್ಕೆ ಹೋಗಿ ಸನ್ನಿಧಿ ಕೂಡ ತೊಂದರೆಗೆ ಒಳಗಾಗ್ತಾಳ ಗೊತ್ತಿಲ್ಲ. ಆದ್ರೆ ಬಹಳ ಧೈರ್ಯದಿಂದಲೇ ಸನ್ನಿಧಿ ಕಾಡಿಗೆ ಹೊರಟಿದ್ದಾಳೆ. ಆದ್ರೆ ಸನ್ನಿಧಿ ಕಾಡಿಗೆ ಹೋಗಿ ಸಿದ್ಧಾರ್ಥನ ಬಚಾವ್ ಮಾಡಿ ಕರ್ಕೊಂಡು ಬರ್ತಾಳ ಅಥವಾ ಗರುಡನ ಕೈಗೆ ಸನ್ನಿಧಿ ಕೂಡ ಸಿಕ್ಕಿ ಬೀಳ್ತಾಳ ಎಂಬುದನ್ನ ಕಾದ್ ನೋಡ್ಬೇಕು. ಇನ್ನಾದ್ರೂ ಸಿದ್ಧಾರ್ಥಿಗೆ ಗೆಲುವು ಸಿಗುತ್ತಾ, ವೀಕ್ಷಕರಿಗೆ ಸ್ವಲ್ಪ ಮಟ್ಟಿಗಾದ್ರೂ ಖುಷಿ ನೀಡ್ತಾರಾ ಅಂತ ನೋಡ್ಬೇಕು. ನಿಮ್ಮ ಪ್ರಕಾರ ಸನ್ನಿಧಿ ಸಿದ್ದುನ ಕರ್ಕೊಂಡು ಬರ್ತಾಳ ಎಂಬುದನ್ನ ನಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.